ಹಲೋ, ನಮಸ್ಕಾರ ಸ್ನೇಹಿತರೆ. ನಾವೀಗ ನೋಡುವಂಥದ್ದು 5 ಎಕರೆ 20 ಗುಂಟೆ ಸ್ನೇಹಿತರೆ. ಇದು ನಿಮಗೆ ಸಾಯಿಲ್ ಬಂದು ನಮಗೆ ಬೂದು ಮಣ್ಣು ಅಂತೀವಿ. ನಮ್ಮ ಈ ಕಡೆ ಕನ್ನಡದಲ್ಲಿ ಬೂದು ಮಣ್ಣು ಅಂತೀವಿ. ವ್ಯವಸಾಯಕ್ಕೆ ಒಳ್ಳೆಯ ಯೋಗ್ಯವಾಗಿರುವಂತಹ ಒಂದು ಸಾಯಿಲ್ ಅದು. ಸುತ್ತಮುತ್ತ ಎಲ್ಲ ಕಲ್ಟಿವೇಷನ್ ಮಾಡ್ತಾಯಿದ್ದಾರೆ. ವಿಲೇಜ್ ಕೂಡ ಪಕ್ಕದಲ್ಲಿದೆ ಸ್ನೇಹಿತರೆ. ಈ ಬೂದು ಮಣ್ಣು ನಿಮಗೆ ಕೆಲವು ಕಡೆ ಮಾತ್ರ ಕಂಡುಬರುತ್ತೆ, ಎಲ್ಲ ಕಡೆ ಕಂಡುಬರಲ್ಲ. ನೋಡಿ, ಈ ಸಲ ಇವರು ಜೋಳ ಹಾಕಿ ಒಳ್ಳೆ ಬೆಳೆ ತೆಗೆದು ಅದನ್ನೆಲ್ಲ ಇದು ಮಾಡಿಬಿಟ್ಟಿದ್ದಾರೆ. ಇನ್ನು ಮಿಷಿನ್ ಬಿಡಿಸ್ಬೇಕು ಅಂತ ಇಲ್ಲೆಲ್ಲ ಗುಡ್ಡೆ ಹಾಕ್ಕೊಂಡಿದ್ದಾರೆ. ಇದು ನಿಮಗೆ ಬೆಂಗಳೂರಿಗೆ 155 ಕಿಲೋಮೀಟ್ರ್ ಆಗುತ್ತೆ. ಜೋಳ ಗುಡ್ಡೆ ಹಾಕ್ಕೊಂಡಿದ್ದಾರೆ ಸ್ನೇಹಿತರೆ. ನೋಡಿ, ಎಲ್ಲನೂ ಅಷ್ಟು ಚೆನ್ನಾಗಿ ಬೆಳೆ ಬೆಳೆದಿದ್ದಾರೆ. ಇದು ಬೆಂಗಳೂರಿಗೆ 155 ಆಗುತ್ತೆ, ಮೈಸೂರಿಗೆ 100 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಸುತ್ತಮುತ್ತ ನಿಮಗೆ ರನ್ನಿಂಗ್ ಕಲ್ಟಿವೇಷನ್ನು, ಆಮೇಲೆ ಹಳ್ಳದ ನೀರು ಇರುತ್ತೆ. ಹೆಚ್ಚು ಕಡಿಮೆ ನಿಮಗೆ ಒಂದು 10 ತಿಂಗಳ ನೀರು, ಒಂದು 2-3 ಮಳೆ ಆಗೋದ್ರೆ ನಮ್ಮಲ್ಲಿ ಒಂದು ಡ್ಯಾಮ್ ಕಂಡಾಗಿದೆ. ಆ ಡ್ಯಾಮ್ ನೀರು ಸೇರಿಸಿ ಎಲ್ಲನೂ ನಿಮಗೆ ಒಂದು 10 ತಿಂಗಳ ನೀರು ಹಳ್ಳ ಹರಿಯುತ್ತೆ ಪಕ್ಕದಲ್ಲಿ. ಈ ಲ್ಯಾಂಡ್ ಎಷ್ಟುದ ಇದೆಯೋ ಅಷ್ಟುದಕ್ಕೂ ಕೂಡ ಆ ಕಡೆ ಹಳ್ಳ ಬರುತ್ತೆ. ಆಮೇಲೆ ಇವರು ನಿಮಗೆ ಬೋರೇ ಹಾಕ್ಸಿಲ್ಲ, 2 ಓಪನ್ ವೆಲ್ ಇದ್ದಾವೆ. ಆ 2 ಓಪನ್ ವೆಲ್ ಇವರು ಒಳ್ಳೆ ಬೆಳೆನ ಬೆಳೀತಾ ಇದ್ದಾರೆ ಸ್ನೇಹಿತರೆ. ಒಳ್ಳೆ ಬೆಳೆ ಮಾತ್ರ ಸೂಪರಾಗಿ ಬೆಳೀತಾ ಇದ್ದಾರೆ ಸ್ನೇಹಿತರೆ. ನಾವು ಕೂಡ ಇಲ್ಲಿ ಇನ್ನೆಲ್ಲ ಸದ್ಯಕ್ಕೀಗ ಅವರು ಇಲ್ಲ, ಅದರಿಂದ ಈಗ ವ್ಯವಸಾಯ ಇವರು ಮಾಡ್ತಾಯಿಲ್ಲ ಸ್ನೇಹಿತರೆ. ನಾವು ಇದನ್ನು ಆರಾಮಾಗಿ ಕ್ಲೀನ್ ಮಾಡಿಕೊಂಡು ಒಳ್ಳೆ ಬೆಳೆಗಳು ಹಾಕ್ಕೊಂಡು ನಮಗೇನು ಬೇಕು ಆ ಥರ ತೋಟ ಮಾಡಿಕೊಂಡು ಆರಾಮಾಗಿ ಒಳ್ಳೆ ಬೆಳೆಗಳನ್ನ ಬೆಳೀಲಿಕ್ಕೆ ಒಳ್ಳೆ ಯೋಗ್ಯವಾಗಿರುವಂತಹ ಜಾಗ. ರೋಡ್ ಅಟ್ಯಾಚ್ಮೆಂಟ್ ಇದೆ. ನೀವು ಸುತ್ತ ನೋಡ್ಬೋದು. ಒಳ್ಳೊಳ್ಳೆ ಕಲ್ಟಿವೇಷನ್ ಮಾಡಿದ್ದಾರೆ, ಒಳ್ಳೆ ತೋಟ ಮಾಡಿದ್ದಾರೆ. ಪ್ರತಿಯೊಂದು ಕೂಡ ಇಲ್ಲಿ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನಾವು ಯಾವಾಗಲೂ ಅಷ್ಟೇ, ನಾವಿಲ್ಲಿ ಮಾಡಬೇಕಾದ್ರೆ ಒಳ್ಳೆ ತುಂಬ ನಮಗೆ ಏನಿದೆ ಆಸೆ ಆಕಾಂಕ್ಷೆ ಆ ಥರ ಇನ್ನೊಂದಷ್ಟು ತೆಂಗು. ಈಗ ಮಿನಿಮಮ್ ಅಂದರೆ ನಮಗಿಲ್ಲಿ ಫಲ ಕೊಡುವಂಥದ್ದು ಒಂದು 50 ತೆಂಗಿನ ಮರಗಳಿದ್ದಾವೆ ನಮಗೆ ಹೀಲ್ಡ್ ಕೊಡುವಂಥದ್ದು. ನಮಗೆ ಅಂದ್ರೆ ಇದರಿಂದ ನಮಗೆ ಇನ್ಕಮ್ ಬರ್ತಾಯಿದೆ ಅಂತ ಅರ್ಥ. ಸಾಮಾನ್ಯ ಯಾರನ್ನಾದ್ರೂ ಕೇಳಿ ಸಾಮಾನ್ಯ ಗೊತ್ತಿರುತ್ತೆ. ಬೂದು ಮಣ್ಣು ಅಂತಂದರೆ ವ್ಯವಸಾಯಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾವು ಪ್ರತಿಯೊಂದನ್ನು ಕೂಡ ಒಳ್ಳೆ ರೀತಿಯಲ್ಲಿ ಇಲ್ಲಿ ಇನ್ನೊಂದಷ್ಟು ಹಣ್ಣಿನ ಗಿಡಗಳು ಹಾಕ್ಕೊಂಡು, ಇವತ್ತು ನಿಮಗೆ ಗೊತ್ತು, ನಾವು ತಗೋದಿರೋ ಆಹಾರಗಳು ಯಾವುದೇ ಆಗಲಿ ಪ್ರತಿಯೊಂದು ಕೂಡ ಕೆಮಿಕಲ್ಸ್ ಜಾಸ್ತಿ ಇರೋವಂಥದ್ದು. ಅಂದರೆ ಗೊಬ್ಬರಗಳನ್ನ ಜಾಸ್ತಿ ಹಾಕಿ ಬೆಳೆಯೋದ್ರಿಂದ ಇದಾಗುತ್ತೆ. ನಾವೇನು ಮಾಡಬೇಕು ಅಂದರೆ, ನಾವು ಕೂಡ ಒಳ್ಳೆ ಸಾವಯವ ಕೃಷಿ ಮಾಡಿಕೊಂಡು, ನೋಡಿ ಕೋಲಾರದ ಕಡೆ ಈಗ ಸೇಬು ಬೆಳೆದಿದ್ದಾರೆ. ಆದರೆ ಅದು ಅತಿ ಉಷ್ಣ ಇರುವಂತಹ ಒಂದು ಜಾಗದಲ್ಲಿ ಸೇಬು ಬೆಳೆದಿದೆ ಅಂತಂದರೆ ನಮ್ಮ ವಾತಾವರಣಗಳು ಅದಕ್ಕಿಂತ ತುಂಬ ಚೆನ್ನಾಗಿದ್ದಾವೆ. ಅಂದರೆ ಅಷ್ಟು ಉಷ್ಣಾಂಶ ಇಲ್ಲ, ಒಂದು ಲೆವೆಲಾಗಿದೆ. ನಮ್ಮಿಲ್ಲೂ ಕೂಡ ನಾವಿಲ್ಲಿ ಬೆಳಿಬಹುದು ಅನ್ನೋದಕ್ಕೆ ಒಂದು ಉದಾಹರಣೆ. ಯಾವುದೇ ಗಿಡ ಮರ ಬೆಳೆಸ್ಬೇಕಾದ್ರೂ ಫಸ್ಟು ನೀರು, ಎಲ್ಲೇ ಹೋಗಲಿ ಏನೇ ಆಗಲಿ ಮೊದಲು ನೀರು ಇಂಪಾರ್ಟೆಂಟ್ ಸ್ನೇಹಿತರೆ. ನಿಮಗೆ ನೋಡಿ, ಇದೊಂದು ಬಾವಿ ಇದೆ, ಮನೆ ಹತ್ರ ಒಂದು ಬಾವಿ ಇದೆ, ನಿಮಗೆ 2 ಬಾವಿ ಇದೆ ಒಟ್ಟು. ಆ 2 ಬಾವಿಲಿ ಪೂರ ಕಲ್ಟಿವೇಷನ್ ಮಾಡ್ತಾಯಿದ್ರು ಅಂತಂದರೆ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ಅಲ್ಲಿಗೆ ಎಷ್ಟು ಚೆನ್ನಾಗಿ ನೀರಿನ ವಾತಾವರಣ ಇದೆ ಅಂತ. ಹೇಳಿದ್ನಲ್ಲ, ಪಕ್ಕದ ಹಳ್ಳದ ನೀರು ಕೂಡ ನಾವು ಇದಕ್ಕೆ ಬಳಸ್ಕೊಬೋದು. ಇರಲಿಕ್ಕೆ ಒಂದು ಮನೆ ಇದೆ ಸಿಂಪಲ್ಲಾಗಿ, ಒಂದು ಹಸು ಸೆಡ್ಡಿದೆ. ಈಗ ಇವ್ರು ವ್ಯವಸಾಯ ಮಾಡದೇ ಇರೋದಕ್ಕೆ ಸ್ವಲ್ಪ ಗಿಡಗಳೆಲ್ಲ ಬೆಳ್ಕೊಂಡಿದ್ದಾವೆ. ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ನಾವು ಇಲ್ಲಿ ನಮಗೆ ಬೇಕಾದಂತಹ, ಈಗ ಅಡಿಕೆ ಆಗ್ಬೋದು, ಇನ್ನು ಸ್ವಲ್ಪ ತೆಂಗಾಗ್ಬೋದು, ನೇರಳೆ ಆಗ್ಬೋದು, ದಾಳಿಂಬೆ ಆಗ್ಬೋದು, ಸಪೋಟ ಆಗ್ಬೋದು, ಒಳ್ಳೊಳ್ಳೆ ಗಿಡಗಳನ್ನ ಹಾಕಿ ಒಳ್ಳೆ ತೋಟ ಮಾಡಿಕೊಂಡು ನಾವು ನಿಜವಾಗ್ಲೂ ನಮ್ಮ ತೋಟದ ಹಣ್ಣು ನಾವು ಸವದಾಗ ನಿಜವಾಗ್ಲೂ ಹೇಳ್ತೀನಿ, ಅದರ ರುಚಿನೇ ಬೇರೆ. ಒಳ್ಳೊಳ್ಳೆ ಗಿಡಗಳನ್ನ ಹಾಕಿ ನಮ್ಮಿಂದ ಇನ್ನೊಂದಷ್ಟು ಜನಗಳಿಗೆ ಅನುಕೂಲ ಆಗುತ್ತೆ. ನಾವು ಒಂದು ಜಮೀನು ಮಾಡ್ತೀವಿ ಅಂತಂದಾಗ ಒಂದು 10 ಜನಕ್ಕೆ ಕೆಲಸ ಸಿಗುತ್ತೆ ಸ್ನೇಹಿತರೆ. 10 ಜನಕ್ಕೆ ಕೆಲಸನೂ ಸಿಗುತ್ತೆ, ನಮ್ಮ ತೋಟ ಕೂಡ ಹಸನಾಗಿರುತ್ತೆ. ನಮ್ಮ ಆಸೆ ಕನಸು ಏನಿದೆ ಅದನ್ನು ಕೂಡ ನಾವು ಇದರಲ್ಲಿ ನೆರವೇರಿಸ್ಕೊಳ್ಳೋಕ್ಕೆ ತುಂಬ
ಅನುಕೂಲ ಆಗುತ್ತೆ. ಯಾವಾಗಲೂ ಅಷ್ಟೇ ನಾವು ಪ್ರೆಸೆಂಟ್ ನೋಡೋದಕ್ಕಿಂತ ಮುಂದಿನ ಫ್ಯೂಚರ್ ನೋಡಬೇಕು. ಯಾವಾಗಲೂ ಮುಂದಿನ ಭವಿಷ್ಯನ ನಾವು ಆಲಿಸ್ಬೇಕು. ನಮಗೆ ಅಂತಲ್ಲ, ನಮ್ಮ ಮಕ್ಕಳಿಗಾಗಲಿ ಮುಂದಿನ ಪೀಳಿಗೆಯಾಗಲಿ ನಾವು ಎಲ್ಲನೂ ಆಲಿಸಿದಾಗ ಮಾತ್ರ ಇದರ ಅಭಿರುಚಿ ಗೊತ್ತಾಗುತ್ತೆ. ಮುಂದಿನ ಮಕ್ಕಳಿಗೆ ಈಗಲೇ ಎಷ್ಟೋ ಮಕ್ಕಳಿಗೆ ವ್ಯವಸಾಯ ಅಂದರೆ ಏನಂತ ಗೊತ್ತಿರಲ್ಲ. ಮೊದಲೆಲ್ಲ ಎಲ್ಲೇ ಇದ್ದರೂ ವ್ಯವಸಾಯದ ಬಗ್ಗೆ ಅರಿವು ಮೂಡ್ತಾಯಿತ್ತು. ಈಗ ವ್ಯವಸಾಯದ ಬಗ್ಗೆ ಎಷ್ಟೋ ಜನಗಳಿಗೆ ಗೊತ್ತಿಲ್ಲ. ಅದನ್ನು ಕೂಡ ಒಂದು ಎಷ್ಟೋ ಸಿಟಿಲಿರೋ ಮಕ್ಕಳಿಗಾಗಲಿ ಅದನ್ನು ತಗೊಬಂದು ತೋರಿಸುವಂತಹ ಪ್ರಯತ್ನ ನಡೀತಾ ಇದ್ದಾವೆ. ಮಾಡ್ತಾರೆ, ನಾಟಿ ಹೆಂಗೆ ಮಾಡೋದು, ಪ್ರತಿಯೊಂದು ಹೆಂಗೆ ಅಂತ. ನಾವು ನಮ್ಮಲ್ಲಿ ಇರುವ ಹಣವನ್ನು ನಾವು ಒಂದು ಜಾಗಕ್ಕೆ ಹಾಕಿ ಅದನ್ನು ಇಂಪ್ರೂವ್ಮೆಂಟ್ ಮಾಡಿ ನೋಡಿದಾಗ ನಮಗೆ ಅದರಿಂದ ಇನ್ನೊಂದಷ್ಟು ಕಲಿಕೆ ಕೂಡ ಗೊತ್ತಾಗುತ್ತೆ. ನಮಗೆ ಒಳ್ಳೆಯ ಆರೋಗ್ಯ ಕೂಡ ಸಿಗುತ್ತೆ. ಒಂದೇ ಇದರಲ್ಲಿ ಎಲ್ಲ ರೀತಿಯದ್ದು ಸಿಗುತ್ತೆ ಸ್ನೇಹಿತರೆ. ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಎಷ್ಟೋ ಜನಗಳು ಲ್ಯಾಂಡ್ಗಳು ಹುಡುಕ್ತಾ ಇರ್ತಾರೆ. ನಮ್ಗೆ ಒಳ್ಳೆ ಲ್ಯಾಂಡ್ ಬೇಕು, ದಾರಿಗಿರಬೇಕು ಅಂದ್ಕೊಂಡು. ತುಂಬ ಅನುಕೂಲ ಆಗುತ್ತೆ. ನಿಮ್ಮಿಂದ ನಮಗೂ ಕೂಡ ಒಂದು ಸಹಾಯ ಆಗುತ್ತೆ ಸ್ನೇಹಿತರೆ. ಏಕೆ ಅಂತಂದರೆ ಒಳ್ಳೆ ಲ್ಯಾಂಡ್ ಹುಡುಕ್ತೀನಿ ಅನ್ನೋರಿಗೆ ಸಿಗುತ್ತೆ ಒಳ್ಳೆ ಲ್ಯಾಂಡು. ನೀವು ಶೇರ್ ಮಾಡೋದ್ರಿಂದ ಇಷ್ಟೆಲ್ಲ ನಡೀತೆ ಸ್ನೇಹಿತರೆ. ಆದ್ದರಿಂದ ನಾವು ಕೂಡ ಸ್ವಲ್ಪ ಮುಂದಕ್ಕೆ ಬರ್ಬೋದು ನಿಮ್ಮ ಸಹಕಾರದಿಂದ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ ನಿಮಗೆ.